ಈ ಶ್ರೀಕಾಂತ ಗೌಡ ಇವತ್ತು ಬೆಚ್ಚಿ ತಿನ್ನಾಕ ಬೇಕು. ಬೇಟಿ ಸಿಗಬೇಕಾದ್ರೆ ಬೇಟಿಗಾರ ಕಾಯಲೇಬೇಕಲ್ವಾ? ಬಾ 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 ಬಾ, ಐ ಆಮ್ ವೇಟಿಂಗ್. ಮತ್ತೇನು ಸಾವಿತ್ರಿ, ಗಂಡನಿಗೆ ಬುತ್ತಿ ಕೊಡ ಹೋಗಂಗ ಕಾಣಕತತಿ? ಹೌದ್ರಿ ಗೌಡ್ರ, ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ತಿರ್ತಾರೆ, ಅದಕ್ಕೆ ಅವ್ರಿಗೆ ಬುತ್ತಿ ಒಯ್ಯಾಕತ್ತೇನ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ? ದಾರಿ ಬಿಡುವಂಗಿದ್ರೆ ನಿಲ್ಸಿ ಕೆಲಸ ನಂದೇನಿತ್ತು ಸಾವಿತ್ರಿ. ಮತ್ತ ಹಾದಿ ಹಿಡಿದು ಹೊಂಟಕ್ಕೆ ನನ್ಯಾಕ್ ತಡೆದು ನಿಲ್ಸಿದ್ರಿ? ಇಬ್ಬರ ಕೋಡಿ ಹಂಡ್ಯಾಳ ಆಡೋದಿತ್ತ. ಏನಂದ್ರಿ ಗೌಡ್ರ? ಏನಿಲ್ಲ, ಬಡವರ ಮನಿ ಊಟ ಅಂದ್ರೆ ಬಾಳ ರುಚಿ ಇರ್ತದ ಅಂತ ಕೇಳ್ಪಟ್ಟೀನಿ. ಹೊಟ್ಟಿ ಹಸ್ತೈತ್ರಿ ಗೌಡ್ರ. ಹೌದು. ಅದಕ್ಕೆ ಚಿಂತೆ ಮಾಡ್ತೀರಿ? ನಾನು ಮನೆಯಿಂದ ಬರುವಾಗ 4 ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದೀನಿ. ನಡ್ರಿ ನಮ್ಮ ಹೊಲಕ್ಕ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡಕ್ಕಿರುತ್ತ. ಹೇ, ಒಂದು ಬುತ್ತಿ ಗಂಟೆ ಬೆಚ್ಚಿ ಇಬ್ರು ಕೂಡಿ ಅದು ಇದ್ರ ಬದ್ರ ಕೂತ್ ತಿನ್ನೋದ ನಮ್ ಪದ್ಧತಲ್ಲ. ಒಂದು ಬುತ್ತಿನ ಕಷ್ಟಪಟ್ಟ ತಿನ್ಲಿ, ಇಷ್ಟಪಟ್ಟ ಆದ್ರೂ ತಿನ್ಲಿ, ಒಂದು ಬುತ್ತಿನ ಒಬ್ಬನ ತಿನ್ನವಣ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ತಂದಿರೋ ಬುತ್ತಿ ನಿಮಗ್ ಕೊಟ್ಟು ಬರಗೈಯಿಂದ ಹೊಲಕ್ಕೆ ಹೋಗಿ ನನ್ನ ಗಂಡಗೇನು ಉಪವಾಸ ಕೆಡುವಂತೀರೇನ? ನಾ ಇಲ್ಲ ಹಂಗೆ ಹೇಳಿನಿ. ಏನಿಲ್ಲ, ಮತ್ತೆ ನೀನು ನನಗೆ ಊಟ ಮಾಡಿಸೋದು, ನಂದು ಊಟ ಮುಗೀತಂದ್ರೆ ಬುತ್ತಿ ಕಟ್ಕೊಂಡು ಮನೆಗೆ ಹೋಗಿ ಕಟ್ಕೊಂಡು ಬಂದ ಮತ್ತೆ ಗಂಡಗೆ ಮಾಡಿಸೋದು. ಈ ಜಗತ್ತಿನಾಗ ಅರ್ಧ ಮುರ್ಧ ಇದ ರೀತಿ ನಡೆದೈತಿ ಗೌಡ್ರ. ಈ ಜಗತ್ನಾಗ ಅರ್ಧ ರೀತಿ ಈ ರೀತಿನ ನಡೆದಿರ್ಬೇಕ್ರಿ. ಆದ್ರ ನಮ್ಮಂತ ರೈತರ ಮನ್ಯಾಗ ಈ ರೀತಿ ನಡೆಯಕಂತೂ ಸಾಧ್ಯನೇ ಇಲ್ರಿ. ನೋಡ್ರಿ ಗೌಡ್ರ, ನಮ್ಮ ಹೊಲ್ದಾಗ ಒಂದು ನಾಯಿ ಐತ್ರಿ. ಏನೋ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ. ಏನೋ ದಾರಿ ಒಳಗೆ ನೀವು ಬೆಟ್ಟಾಗಿರಿ, ಹೊಟ್ಟಿ ಬೇರೆ ಹಸ್ತೈತಿ ಅನ್ನಕತ್ತೀರಿ. ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತೇಳಿ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರೆ ನಾಯನ ನಾ ಹಂಗನ್ರಿ ಗೊತ್ತಾಕೈತಿ. ನಾಯನ ಅಟ್ಟ ಹುಸುಳಿ ಮಗಾಲ ಗೊತ್ತಾಕೈತಿ ನನಗೂ. ಏಯ್ ಸಾವಿತ್ರಿ, ಬುತ್ತಿ ಅಂದ್ರೆ ನಿನ್ನ ಕೈಯಾಗ ಹಿಡಿದ್ರೆ ಬುತ್ತಿ ಅಲ್ಲ, ಮತ್ತ ಮೈ ತುಂಬಿಕೊಂಡು ನಿಂತ್ರವಿ ನಿನ್ನ ಶೀಲದ ಬುತ್ತಿ. ಏ ಗೌಡ, ಎಲ್ಲೂ ಇಲ್ದ ನಾಲ್ಗಿ ಅಂತ ಅಡ್ಡ ತಿಡ್ಡಿ ಹರಿದಾಡಕ್ ಬಿಟ್ರ ನಿನ್ನ ನಾಲ್ಗಿನ ಅಡ್ಡಡ್ಡ ಕತ್ತರ್ಸಾಕ್ಬಿಟ್ಟಿನ. ಈ ದಾರಿ ಒಳಗ ನನ್ನ ತಡದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರ ಕೆಡಿವಿ ನಿನ್ನ ಬಾಯಾಗ ಮೊಳ್ಕಲ ತುರುಕ್ತಾರ. ಹುಷಾರ್. ಗಂಡ ಮೈದ್ನ ಮಾತಿದ್ರೆ ಸಾಕು ಬರೀ ಗಂಡ ಮೈದ್ನ. ನಾವೆಲ್ಲ ಏನ 9 ನಂಬರ್ ಮಾಡಿಯೋ? ಊರಾಗೆ ನಿನ್ನ ಗಂಡ ಮೈದ್ನ ಅಟ್ಟ ಗಂಡಸರಲ್ಲ. ನಮ್ಮ ಅಪ್ಪ ನಮ್ಮ ಹುಡ್ಸ್ಯಾರ ಮೇಲೆ ನಾವು ಗಂಡಸರ. ಒಮ್ಮೆ ನಮ್ಮ ಗಂಡಸ್ತನ ಹೆಂಗೈತಿ ಅಂತ ಮುಟ್ಟಿ ನೋಡ್ಕೋಬೇಕು. ಆ ರೀತಿ ಕಾಟ ಕೊಡ್ತೇನೆ. ಹೋಯ್, ಆ ಬಡ ಬಿಕಾರಿ ಹತ್ತಿರದ ಯಾವ ಸುಖ ಕಾಂತೀಯ? ಕೇವಲ 5 ನಿಮಿಷ ಸಾಕಷ್ಟು ಮಾಡಿ ಮಣಿ ತಂದ ನಿನ್ನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಹಡಿ ಮಣಿ ತಂದು ನನ್ ಪಾದಕ್ಕಿಡ್ತೀರಿ? ಹೌದು. ಅಯ್ಯೋ ಗೌಡ, ಈ ಮಾತು ಮಧ್ಯೆ ಹೇಳ್ಬೇಕಿಲ್ಲ. ನಾ ಯಾಕಿಷ್ಟು ತನಕ ಗಂಟ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಒಂದು 10-15 ಎಕರೆ ಹೊಲ ಆಸ್ನ ಹೋಗ. ಮತ್ರಿ ಬಿಡಕ ಕೈ ಹಾಕುವಂತ ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ. ಒಮ್ಮೆ ಹಾಕಿದ್ವಿ ಅಂದ್ರ ನೀವರ ಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳ ಆಗಿರ್ಬೇಕು ಒಂದು. ಏಯ್ ಸಾವಿತ್ರಿ, ನೀನ ನನ್ನ ಕಕ್ಕಿ ಅಂದ್ಮೇಲೆ ಬೆಳ್ಳಿ ಬಂಗಾರ ಮಣಿ ಆಸ್ತಿ ಎಲ್ಲ ಕೊಡ್ತೇನೆ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಬಾ. ಏ ಗೌಡ, ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ಟಿರುವ ಹರ್ಕು ಚಾಪ್ಲಿಗೆ ಸಮಾನ. ಏ ಗೌಡ, ನಾನಲ್ವೋ, ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ.
ಗಂಡಸ್ತನ ಮ್ಯಾಗ ನಿನಗೆ ಏನಾದ್ರೂ ಅನುಮಾನ ಇದ್ರ ಮನ್ಯಾಗದಾಳಲ್ಲ ನಿನ್ನ ಮುದ್ದಿನ ತಂಗಿ ಆಕೆನ ತಂದು ಒಂದ್ ರಾತ್ರಿ ನನ್ನ ಗಂಡನ ತಕ್ ಬಿಡ ಜನ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ ಏಯ್! ಮಾತಾಡಬಾರ್ದ್ರಿ ಮನಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡ್ರ ತಪ್ಪಾಕೈತಿ. ಮಾತಾಡಿದ್ರ ಮೆಟ್ಟ ಹರಿತಾವ. ಏ ಸೊಬೆ, ನಿನ್ನ ಗಂಡನ ಬಗ್ಗೆ ಮಾತನಾಡಿದು ನಂದು ತಪ್ಪ, ಹಂಗ ನನ್ನ ತಂಗಿ ಬಗ್ಗೆ ಮಾತನಾಡಿದು ನಿಂದು ತಪ್ಪ. ಇಲ್ಲಿ ಒಟ್ಟ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಬೇಳಲಿ. ಹಾ, ಕಬಡ್ಡಿ ಆಡಾಕ ಬರ್ತೈತನ? ಏ ಗೌಡ, ಈ ಅರಟಾಳ ಊರಾಗ ಹುಟ್ಟಿದ ಜವಾರಿ ಹೆಣ್ಣೈತ್ಲೇ ಇದು. ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬವನ್ ತಾಕತ್ ಅಡ್ಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತೀನಿ, ಖೋಖೋನು ಆಡ್ತೇನ್ರಿ. ಪ್ರಸಂಗ ಬಿದ್ರ ಚಿನಿಪಣಿನೂ ಆಡ್ತಾನ. ಪಣಿ ಎತ್ತಿ ಚಿನಿ ಹೊಡೆದ್ರ ಸಿಕ್ಕೋಬಾರ ಜಾಗದ ಸಿಕ್ಕೊಂಡು ವಿಲ್ಲ ವಿಲ್ಲ ಅಂತೇಳಿ ಒದ್ದಾಡಿರ್ಬೇಕು. ಲೇ ಗೌಡ್ಯ, ನೀನ್ ಅವನ ನಾನು ಬಂದಾಗಿನಿಂದ ನೋಡಕತ್ತೀನ, ನೀನು ತಿಂಡಿನ ಭಾಳ ಇದ್ದಂಗ ಕಾಣಿಸ್ತೈತಿ. ಬಾರ್ಲೇ ನೀನ್ ಹಿರದವಳನ ಬಾ. ಏಯ್, ಸಾವಿತ್ರಿ ಸಾವಿತ್ರಿ, ನೀನು ಇಟ್ಟು ತನಕ ಮಾತನಾಡಿದ್ದು ಅದು ನಿನಗೇ ಕರೆಕ್ಟ್ ಆಗಿರಬಹುದು. ಆದ್ರೆ ಈ ಶ್ರೀಕಾಂತ ಗೌಡ ಈ ಊರಗಸಿ ಬಾಗಲ್ದಾಗ ಹಾದು ಹೊಂಟಾಣತ್ತಂದ್ರೆ ಈ ಗೌಡನ ಕಣ್ಣು ಯಾವ್ದಾದ್ರು ಹೆಣ್ಣಿನ ಮೇಲೆ ಬಿದ್ದರೆ ಅವಳ ಮುತ್ತೈದೆಯಾಗಿ ಬಾಳೋದು ಈ ಊರಲ್ಲಿ ಕನಸಿನ ಮಾತು. ಓಯ್, ಇಷ್ಟಪಟ್ಟು ಓಡಿಸೋ ಕುದುರೆಯಾಗ ಕಷ್ಟಪಟ್ಟು ಕೂಡ್ಸೋಕ್ಕಿಂತ ಮಜಾ ಭಾಳ ಇರ್ತೈತಿ. ಕುದುರೆ ವಾಲಿ ವಾಲಿ ಅನ್ಬೇಕು, ಓಡಿಸೋ ಸಾರ್ಥ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ ಕುದುರೆ ಹತ್ತಿ ಚಾಟಿ ಏಟಿ ಬೀಸಿದ್ರ ಟಕ್ 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 ಅಂತ ಓಡ್ತೈತಿ. ಏನಂದೆ? ಖೋಖೋನು ಆಡ್ತೀನಿ, ಕಬಡ್ಡಿನೂ ಆಡ್ತೀನಿ. ಏಯ್, ಖೋಖೋನು ಕಲಿಸ್ತೀನಿ, ಕಬಡ್ಡಿನೂ ಕಲಿಸ್ತೀನಿ. ಹಂಗ ಚಿನ್ನಪಾನಿ ಕಲಿಸೋದ್ರಾಗ ಎತ್ತಿದ ಕೈ ಅದನಿ. ಬಾರೇ ಬಾ. ಏ, ಎಲ್ಲಿ ಅವಳಿ ನೀನು ಅವನು ಹಾಟೆ ಶಿವಪೂಜಾ ಕರಡಿ ಬಿಟ್ಟಂಗ ಬಂದಿಲ್ಲ ಒಮ್ಮೆ. ಅಲ್ರಿ ಗೌಡ್ರ, ಅಲ್ಲಿ ಊರ ನಿಮ್ಮ ಸಂಬಂಧ ಹಿರ್ತಾನ ಕುಡಿಯಾರ್ರಿ, ಹಿರ್ತಾನ ಕರ್ಕೊಂಡ್ ಬಂದಾರ. ನೀವು ನೋಡ್ರಿ ಇಲ್ಲಿ ಹಲ್ಕದಗಿರಿ ಕೆಲಸ ಮಾಡಕತ್ತಿರಲ್ಲ. ಹೋಗ, ಆಮೇಲೆ ಒಂದು 5 ಮಿನಿಟ್ ಬಿಟ್ಟ ಬಾ, ಆಮೇಲೆ ಬರ್ತಾನೆ. ಏನಂದ್ರಿ? ಒಂದು 5 ಮಿನಿಟ್ ಬಿಟ್ಟ ಬಾ, ಆಮೇಲೆ ಬರ್ತಾನೆ. 5 ಮಿನಿಟ್ ಬಿಟ್ಟು ಬರ್ಬೇಕ್ರಿ? ಹಾ, ಯಾಕೆ ಅನ್ಬೇಕ್ರಿ? ಅವನವನ ಹಂಚ ಕಾದತಿ ದಾಸೆ ಬಿಡ್ತಾನೆ, ಹೋಗಲೇ. ಅಲ್ರಿ, ನಿಮ್ಮ ಮನ್ಯಾಗ ದಾಸಿ ತೂತು ಬಿದ್ದಾವ, ಮಂದಿ ದಾಸ ಹಂಚ್ ಬಿಡವ್ರ. ನೀವು ಹಂಚಲ್ಲೇ ದಾಸೆ ಬಿಡ್ತಾನೆ, ಹೋಗ. ನಿಮಗೆ ಇನ್ನೂ ತಿಳಿದಿಲ್ಲ? ಏನ ಇನ್ನೂ ತಿಳಿದಿಲ್ಲ? ತಗೋ, ಏನ್ರಿ? ಇದನ್ನ ತಗೊಂಡ್ ಹೋಗು. ಯಾವ ಕಾಲದ ಯಾವ ಅಪ್ಪರ್ ಹೆಂಗ್ ಬರ್ತಾನ ಗೊತ್ತಾಗೋದಿಲ್ಲ, ತಗೊಂಡ್ ಹೋಗು. ಗೌಡ್ರ, ಉಂಗ್ರ ನಮ್ ಕೊಡತ್ತೀರ? ಹಾ, ಇಲ್ರಿ, ಇದನ್ನ ತಗೊಂಡ್ ನೀವು ಹಾಳಾಗಿ ಹೋಗ್ಬಿಡ್ರಿ. ತಗೋರಿ, ಒರಿಜಿನಲ್ ಐತಿರಿ ಮತ್ತೆ. ಏ ಗೌರೇ, ಈಗಟ ದಾಸ ನೋಡ್ ಹಂಚ ಕಾದತಿ ದಾಸೆ ಬಿಡಬೇಕಂದ್ರೆ ನೀ ಏನಲ್ಲಿ ನೋಡ್ ಹಾಡಿ ನಟ್ ನಡಬಾರಕ ಸೀಳಾಕ ಬಂದಿಲ್ಲ. ಹಾ, ಹೋಗ್ ಹೋಗ್, ಒಂದು 5 ಮಿನಿಟ್ ಬಿಟ್ಟು ಹಾಳೆ ಬಾ. ಅಲ್ರಿ ಗೌಡ್ರ, ಹೇಳಾಕದನ್ ಕೇಳ್ರಿ. ಹಾ, ಹೇಳ. ಹಲ್ಕಟ್ಗೇರಿ ಕೆಲಸ ಮಾಡಬಾರ್ದು.
ಲೇ ಗೌರೇ, ನನಗೆ ಹಲಕಟಗಿರಿ ಕೆಲಸ ಮಾಡೋದು ಗೊತ್ತು, ಒಳ್ಳೆ ಕೆಲಸ ಮಾಡೋದು ಗೊತ್ತು. ಇದ್ರಾಗ ನೀ ಭಾಗಿಯಾಗಬೇಡ. ಸುಮ್ ಹೋಗಿ ಒಂದು 5 ಮಿನಿಟ್ ಬಿಟ್ಟು ಬಾ, ಹಾಳಿ ಬರ್ತೀನಿ. ಹೋಗ್ರಿ ಹೋಗ್ರಿ ಮೊದಲು ಹೋಗ್ರಿ ಅಂತ ಹೇಳಕತ್ತೀನಿ. ನೋನ ಇವನ ಕಾಲ ಸಾಕಾಗಿ ಹೋಗ್ಬಿಟ್ಟತ್ರಿ. ನಾ ಇಟ್ಕೊಂಡು ಆಳ್ರಿ ನಾವು ನನಗ ದೆವ್ವ ಕೂತಾನ ಈಗ. ಇರ್ಲಿ, ನನ್ನ ಟೈಮ್ ಏನು ಮಾಡಕ್ಕೆ ಬರಂಗಿಲ್ಲ. ನೋಡ ಗೌರೇ, ನೀನು ಹೇಳಿದ್ಲೆ ಈ ಆಡಕಳಿಗೆ ತಂದು ನಾನು ದಡ್ಡ್ಯಾ ಕಟ್ತನಂತ ಏಕೆಸಂತ. ಒಂದು ವೇಳೆ ಈ ಆಟಕಳಿ ತಂದು ನಾನು ದಡ್ಡ್ಯಾ ಕಟ್ಟಿದಿ ಪಾಡ, ಆಮೇಲೆ ಇಲ್ಲಿಕ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಹುಷಾರ್. ನೋಡ್ರಿ ದನ್ಯಾರ, ವಿಚಾರ ಮಾಡಕ್ ಹೋಗ್ಬಾರ್ರಿ. ಈ ಅಡಕಳಿಗೆ ತಂದು ನಿಮ್ಮ ದಡ್ಡ್ಯಾಗ ಕಟ್ಲಿಕ್ಕಂದ್ರ ಹೊತ್ತು ನೋಡಿ ಹೊಡ್ತಾ ಹಾಕವ್ರಂತೆ. ನಿಮ್ಮ ದಡ್ಡ್ಯಾಗ ತಂದು ಕಟ್ತನ್ರಿ, ವಿಚಾರ ಮಾಡಕ್ ಹೋಗ್ಬೇಡ್ರಿ. ಅದನ್ನ ಹೇಳ್ತಾನೆ, ಕಟ್ಟಿದಿ ಪಾಡ, ಹಾನ್ರಿ ಇಲ್ಲಿಕ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಹುಷಾರ್. ಏ ಆಯ್ತು. ಸೊಬೆ, ಅಲ್ಲೇ ನೋಡ್ತಾ ಇಲ್ಲಿ ನೋಡ, ಇಲ್ಲ ಬಾಳ ಮುರಿಬೇಡ. ಮೂಗನಟ ಕೆಳಗೆ ಬಿದ್ದತ್ತೆ, ಆಮೇಲೆ ನಾಡ ಹುಡಿ ಕೊಡದಾದಿತ್ತು. ಏಯ್ ಗೌರ್ಯ ಬಂದಾನೆ, ಇಲ್ಲಾಂದ್ರೆ ಇವತ್ತು ಗಿಂಡಿ ಕಣಲ್ಲ. ಇನ್ನೊಮ್ಮೆ ಹೇಗೆ ಬಾವುಂಗ್ ಅನಿಸ್ತಾನ. ಏನ್ ಅನಿಸ್ತಾನ? ಬಾವುಂಗ್ ಅನಿಸ್ತಾನ. ತಮ್ಮ, ಯಾರಪ್ಪ ನೀನು? ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಆಯ್ತಕ್ಕ. ಅಕ್ಕ, ಹಣೆ ಬರೆದು ಹೊತ್ತು ಯಾರಿಗ್ ಗೊತ್ತು ಅಂದಂತೆ ಅಕ್ಕ, ಇಂಥ ನಡು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಬಂದಿದೆಯಲ್ಲ, ಒಬ್ಬಂಟಿ ಯಾಕೆ ಬಂದೆ? ತಮ್ಮ, ಅದು ನನ್ನ ಗಂಡನಿಗೆ ಬುದ್ಧಿ ಹೋಯ್ತಾ ಇದೆ. ಅಷ್ಟರಲ್ಲಿ ಆ ನೀಚ. ನೋಡಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ ಸರಿ, ಬರದೆ ಹೋದರಿ ನಿನ್ನ ಮಾನ ನಿನ್ನ ಪ್ರಾಣ ಏನಾಗಬಹುದು? ತಮ್ಮ, ಒಳ್ಳೆ ಸಮಯದಲ್ಲಿ ಬಂದಿದ್ದೀಯಾ. ಆದ್ರೆ ನೀನು ಈ ಕಡೆ ಬಂದಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲಪ್ಪ. ಅಕ್ಕ, ಇಲ್ಲ ಯಾಕೆ ಬಂದು ಗೊತ್ತಾ? ಇವತ್ತು ನಿನ್ನ ಮುಂದೆ ಒಂದು ಸತ್ಯಾಂಶ ಹೇಳ್ತೀನಿ. ಈ ಸತ್ಯಾಂಶದ ಗೊತ್ತು ನನಗೂ ನಿನಗೆ ಮಾತ್ರ ಗೊತ್ತಿರಬೇಕು. ನೋಡಮ್ಮ, 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನ ಅಕ್ಕನನ್ನು ಬಲಾತ್ಕಾರ ಮಾಡಿ ಬಾಯಿಯಲ್ಲಿ ಬೇಸಾಕಿದ ಪಾಪಿ ಶ್ರೀಕಾಂತ್ ಗೌಡ. ತಮ್ಮ, ಏನು ಹೇಳ್ತಾ ಇದ್ದೀಯ ನೀನು? ಹೌದಕ್ಕ, ನಿಜ ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಶ್ರೀಕಾಂತ್ ಗೌಡನ ಮನೆಯಲ್ಲಿ ತಿನ್ನಕ್ಕ ಕೂಳ ಅಂತಿಲ್ಲವ. ಮತ್ತ ಆ ಶ್ರೀಕಾಂತ್ ಗೌಡನ ಮನೆಯಲ್ಲಿ ದುಡಿತಾ ಇರೋದು ಅವನ ಮೇಗಿನ ಶೇಡಿಗಾಗಿ. ಬೇಡ ತಮ್ಮ, ಬೇಡ. ಆ ಶ್ರೀಕಾಂತ್ ಗೌಡ ಗೋಮುಖ ವ್ಯಾಘ್ರವಿದ್ದಂತೆ. ಯಾವುದಕ್ಕೂ ನೀನು ಹುಷಾರಾಗಿರಪ್ಪ. ಆಯ್ತಮ್ಮ, ಈ ಗೊತ್ತು ಯಾರಿಗೆ ಗೊತ್ತಾಗ್ಬಾರ್ದು ನೋಡಮ್ಮ. ಆಯ್ತಪ್ಪ, ಈ ವಿಷಯ ಯಾರ ಮುಂದೆ ಹೇಳೋದಿಲ್ಲ. ಈ ನನ್ನ ಮಾತು ಸತ್ಯ. ಆಯ್ತಮ್ಮ, ನಾನು ಹೋಗಿ ಬರಲಾ? ಸರಿಯಪ್ಪ, ತುಂಬಾ ಒಳ್ಳೇದಾಯ್ತು.